ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಹುಗ್ಗಿ ಅನ್ನೋದು ರೆಸಿಪಿ ಯಾರಿಗಾದ್ರೂ ಬೇಕಿತ್ತಾ ಅಂತ ಕೇಳಿದ್ದೆ. 89% ಬೇಕು ಅಂತ ಹೇಳಿದ್ರು. ಥ್ಯಾಂಕ್ ಯು ಆಲ್ ಫಾರ್ ಯುವರ್ ರೆಸ್ಪಾನ್ಸ್. ಸೊ ನಾನು ಇವಾಗ ಆ ರೆಸಿಪಿ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಮಸಾಲೆಗೆ ಬೇಕಾಗಿರೋ ಐಟಮ್ಸ್ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಮೊಗ್ಗು, 2 ಸ್ಪೂನ್ ಧನ್ಯ, 1 ಸ್ಪೂನ್ ಜೀರಿಗೆ, ಈರುಳ್ಳಿ ಹಾಗೂ ಹಸಿಮೆಣ್ಸಿಕಾಯಿ. ನೀವು ಬೇಕು ಅಂದರೆ ಒಣಮೆಣ್ಸಿಕಾಯಿ ಹಾಕಿದ್ರೆ ಒಣಮೆಣ್ಸಿಕಾಯಿ ಹಾಕೊಳ್ಳಿ. ಈಗ ಎಣ್ಣೆ ಹಾಕಿದ್ದು ಕುಕ್ಕರ್ಗೆ, ಎಣ್ಣೆ ಕಾದಿದೆ. ಸಾಸಿವೆ, ಈರುಳ್ಳಿ ಹಾಗೂ ಕರ್ಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಬಾಳಿಸ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ. ಇದ್ರ ಜೊತೆ ಕೊಬ್ಬರಿ ಕೂಡ ಹಾಕ್ಕೊಳ್ಳಿ ಮಸಾಲೆಗೆ. ಈಗ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಬಾಡಿಸಿ ಅದು ಸ್ವಲ್ಪ ಚೆನ್ನಾಗಿ ಕುದಿಯೋಕೆ ಬಿಡೋಣ. ಯಾಕದು ಚೆನ್ನಾಗಿ ಕುದಿಬೇಕು ಅಂದರೆ ಅದು ಮಸಾಲೆದು ಸ್ಮೆಲ್ ಹೋಗಲಿ ಅಂತ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀವಿ. ಸೊ ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದೀಲಿ. ಸೊ ಇವಾಗ ನೀವು ನೋಡ್ಬೋದು ಮಸಾಲೆ ಇವಾಗ ಚೆನ್ನಾಗಿ ಕುದ್ದಿದೆ. ಹುಗ್ಗಿಯನ್ನು ಮಾಡೋದಕ್ಕೆ ಮೇನ್ ಏನಪ್ಪ ಬೇಕು ಅಂದರೆ ಅವರೆಕಾಳು. ಅದು ಸುಳ್ದು ಇಟ್ಟಿರೋ ಅವರೆಕಾಳು ಬೇಕು. ಸೊ ಆ ಕಾಳಿಂದನೇ ಹುಗ್ಗಿಯನ್ನು ಮಾಡೋದು ಆ್ಯಕ್ಚುಲಾಗಿ. ಇವಾಗ ನಾನು ಕಾಳನ್ನ ಬಿಸಿನೀರಲ್ಲಿ ತೊಳೆದಿಟ್ಟಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ ಅಲ್ವಾ, ಆ ಸ್ಮೆಲ್ ಕೂಡ ಹೋಗುತ್ತೆ. ಯಾವುದೇ ಟೈಮಲ್ಲಾಗಲಿ ನೀವು ಕಾಳು ಹಾಕಬೇಕು ಅಂದರೆ ಅದನ್ನು ಬಿಸಿನೀರಲ್ಲಿ ತೊಳ್ಕೊಳ್ಳಿ, ಅದು ತುಂಬ ಒಳ್ಳೆಯದು. ಸೊ ಇವಾಗ ನಾನು ಕಾಳು ಹಾಕ್ತಾಯಿದ್ದೀನಿ, ಮಸಾಲೆ ಕುದೀತಿದೆ. ಸೊ ಅದಕ್ಕೆ ಫಸ್ಟ್ ಕಾಳು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಳು ಕೂಡ ಹಾಕೊಬೋದು, ಬಿಕಾಸ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಕಾಳೇ. ಅದು ರುಚಿ ಜಾಸ್ತಿ ಕೊಡುತ್ತೆ ಕಾಳು ಎಷ್ಟು ಹಾಕ್ತೀವೋ ಅಷ್ಟು. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನೀವು. ಕಾಳು ಹಾಕಿದಾದ್ಮೇಲೆ ಉಪ್ಪು ಹಾಕ್ಕೊಳ್ಳಿ, ಬಿಕಾಸ್ ಕಾಳಿಗೆ ಖಾರಕ್ಕೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಸೊ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ. ಸೊ ನಾನು ಅಕ್ಕಿ ಎಷ್ಟು ಹಾಕ್ಕೊತಿದ್ದೀನಿ ಅದ್ರ ಪ್ರಮಾಣದಲ್ಲಿ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಒಂದು 5 ಮಿನಿಟ್ಸ್ ಕುದೀಲಿ. ಅದು ಹಾಕ್ತಿದ್ದಂಗೆ ನೀರು ಹಾಕಿ ಅಕ್ಕಿ ಹಾಕ್ಕೊಳ್ಳೋಣ. ಇವಾಗ ಕಾಳು ಖಾರ ಚೆನ್ನಾಗಿ ಕುದ್ದಿದೆ. ಇವಾಗ ಅಕ್ಕಿ ಹಾಕ್ಕೊಳ್ಳೋಣ ಬನ್ನಿ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀವಿ. ಫಸ್ಟ್ ಅಕ್ಕಿ ಬೇಕಾದ್ರೂ ಹಾಕ್ಕೊಬೋದು, ನೀವು ನೀರು ಬೇಕಾದ್ರೂ ಹಾಕ್ಕೊಬೋದು. ನಿಮಗೆ ನೀರು ಎಷ್ಟು ಹಾಕಬೇಕು ಅನ್ನೋ ಅಳತೆ ಗೊತ್ತಿರೋ ನೀವು ನೀರೇ ಹಾಕ್ಕೊಬೋದು. ಸೊ ನಾನು ಅಕ್ಕಿ ಎಷ್ಟು ಹಾಕೋತೀನೋ ಅದ್ರ ಪ್ರಕಾರ ಅಳತೆ ಇಟ್ಕೊಂಡು ನಾನು ನೀರು ಹಾಕ್ಕೊತೀನಿ. ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ, ಅದನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ನಾರ್ಮಲ್ ಅಕ್ಕಿನೇ ಹಾಕ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇದಕ್ಕೆ ನೀವು ದಪ್ಪ ಅಕ್ಕಿ ಹಾಕ್ಕೊಂಡ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ. ಅಕ್ಕಿ ಹಾಕಿದಾದ್ಮೇಲೆ ಜಾಸ್ತಿ ಬಾಡ್ಸೋಕ್ಕೆ ಹೋಗಬೇಡಿ, ಯಾಕಂದರೆ ಅಕ್ಕಿ ಐದೋಗ್ಬಿಡುತ್ತೆ. ಈಗ ಅಕ್ಕಿ ಹಾಕೊಂಡಿದ್ದ ಪ್ರಮಾಣದಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದೀವಿ. ಇವಾಗ ಅದನ್ನು ಒಂದು ರೌಂಡ್ ತಿರುಗಿಸೋಣ. ತಿರುಗಿಸಿದಾದ್ಮೇಲೆ ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡೋಣ. ಅದು ಚೆನ್ನಾಗಿ ಕುದ್ದಷ್ಟು ಅದು ನಿಮಗೆ ರುಚಿ ಜಾಸ್ತಿ ಕೊಡುತ್ತೆ. ನಾನು ಕುಕ್ಕರಲ್ಲಿ ಮಾಡ್ಕೊಳೋದ್ರಿಂದ ಅದಕ್ಕೆ 1 ವಿಷಿಲ್ ಹಾಕ್ಸ್ತೀನಿ ಅಷ್ಟೇ, ಯಾಕಂದರೆ ಬೇಗ ಬೆಂದೋಗ್ಬಿಡುತ್ತೆ ಕುಕ್ಕರಲ್ಲಿ. ನೀವು ಹೊರಗಡೆನೇ ಇಟ್ಟು ಮಾಡ್ಕೊಳಂಗಿದ್ರೆ ಹೊರಗಡೆನೇ ಬೇಯಿಸ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ ಹುಗ್ಗಿ ಅನ್ನೋದು ಕುದಿ ಬಂದಿದೆ. ಇವಾಗ ಮುಚ್ಚಳ ಹಾಕಿ 1 ವಿಷಿಲ್ ಕೂಗ್ಸೋಣ. ಸೊ ಇವಾಗ ರುಚಿಯಾದ ಹುಗ್ಗಿಯನ್ನು ರೆಡಿಯಾಗಿದೆ. ನೀವು ಹುಗ್ಗಿಯನ್ನ ಜೊತೆ ಬೇಕು ಅಂದರೆ ಚಟ್ನಿ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಈರುಳ್ಳಿನ ತೊಗೊಂಡಿದ್ದೀನಿ ನೆಂಚ್ಕೊಳಕ್ಕೆ. ಸೊ ನೀವು ಕೂಡ ಈ ರೆಸಿಪಿ ತುಂಬಾ ಇಷ್ಟಪಟ್ರಿ ಅಂತ ಭಾವಿಸ್ತೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ರುಚಿ ಹೇಗೆ ಬಂತು, ರೆಸಿಪಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.